ಸ್ನೇಹಿತರೆ, ಈ ಕಾಮದ ಊರ್ಜೆ ದಮನಗೊಂಡಾಗ ನಮಗೆ ಲೈಂಗಿಕ ಕನಸುಗಳು ಬೀಳುತ್ತವೆ. ಈ ಲೈಂಗಿಕತೆಯ ಭಾವನೆ ಅದು ಅತಿರೇಕವನ್ನು ಹುಟ್ಟಿಸುತ್ತೆ. ನಾವು ಕಾಮದ ಭ್ರಮೆಯಲ್ಲಿ ಇರ್ತೀವಿ, ಅದನ್ನು ತಡೆಯೋದಿಕ್ಕೆ ಸಾಧ್ಯವಿಲ್ಲ. ಆದರೆ ನಮ್ಮ ಕಾಮ ಊರ್ಜೆ ರೂಪಾಂತರಗೊಂಡಾಗ ನಮಗೆ ಯಾವುದೇ ರೀತಿಯ ಲೈಂಗಿಕ ಕನಸುಗಳು ಅನ್ನೋದು ಬರೋದಿಲ್ಲ. ಯಾವುದೇ ರೀತಿಯ ಕಾಮದ ಭ್ರಮೆ ಕೂಡ ಇರೋದಿಲ್ಲ. ಇದಕ್ಕೆ ಒಂದು ಸರಳ ಕಥೆ ಇದೆ. ಗೌತಮ ಬುದ್ಧನ ಕಾಲದಲ್ಲಿ ಒಬ್ಬ ಅತ್ಯಂತ ಸುಂದರಿ ಸುಹೃದ್ರೂಪಿ ಸ್ತ್ರೀ ಇದ್ದಳು. ಆಕೆ ವೇಶ್ಯೆ ಕೂಡ ಆಗಿದ್ಲು. ಆಕೆಯ ಹೆಸರು ಅಮ್ರಪಾಲಿ. ಒಬ್ಬ ವ್ಯಕ್ತಿ ಭಿಕ್ಷೆ ಬೇಡೋದಕ್ಕೆ ಹೊರಟಿದ್ದ. ಆತ ಬೌದ್ಧ ಭಿಕ್ಕು, ಅಂದರೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದಂಥ ಒಬ್ಬ ಭಿಕ್ಷುಕ. ಈ ಭಿಕ್ಷುಕನನ್ನು ಅಮ್ರಪಾಲಿ ರಸ್ತೆಯ ಬದಿಯಲ್ಲಿ ನೋಡ್ತಾಳೆ. ಆಕೆಗೆ ಆಶ್ಚರ್ಯ ಆಗುತ್ತೆ. ಯಾಕಂದರೆ ರಾಜರು, ಎಷ್ಟೆಷ್ಟೋ ಜನ ಶ್ರೀಮಂತರು, ಆಗರ್ಭ ಶ್ರೀಮಂತ ವ್ಯಕ್ತಿಗಳು, ವ್ಯಾಪಾರಸ್ಥರು ಇವರೆಲ್ಲ ಆಕೆಯ ಬಾಗಿಲ ಬಳಿ ಪ್ರತಿದಿನ ಬಂದು ಕ್ಯೂನಲ್ಲಿ ನಿಂತ್ಕೊಳ್ತಾ ಇದ್ರು. ಅಂತಹ ಧನಿಕರೆಲ್ಲ ಈತನ ಮುಂದೆ ಏನೂ ಇಲ್ಲ ಅನ್ನೋ ಅಷ್ಟು ಸುಹೃದ್ರೂಪಿ ಸುಂದರ ವ್ಯಕ್ತಿ ಆಗಿದ್ದ ಆತ. ಆಕೆಯ ಜೀವನದಲ್ಲಿ ಇಂತಹ ಸುಂದರ ವ್ಯಕ್ತಿ, ಇಂತಹ ಅದ್ಭುತ ವ್ಯಕ್ತಿಯನ್ನು ಆಕೆಯ ಬದುಕಿನಲ್ಲಿ ಎಂದೂ ಕಂಡಿರಲಿಲ್ಲ. ಆದರೆ ವಾಸ್ತವತೆ ಏನು ಅಂದರೆ ಆತ ಒಬ್ಬ ಭಿಕ್ಷುಕನಾಗಿದ್ದ. ಆಕೆಗೆ ಇದು ಆಶ್ಚರ್ಯವನ್ನು ಉಂಟು ಮಾಡಿತು. ತಕ್ಷಣ ಆಕೆ ರಸ್ತೆಯಲ್ಲಿ ತನ್ನ ಸ್ವರ್ಣ ರಥದಲ್ಲಿ ಉದ್ಯಾನದಲ್ಲಿ ಹೋಗ್ತಾ ಇದ್ದಾಗ ಆಕೆ ಆ ಭಿಕ್ಷುಕನನ್ನು ನೋಡಿ ಗಾಡಿಯನ್ನು ನಿಲ್ಲಿಸಿ ಕೇಳ್ತಾಳೆ, ಸ್ವಾಮಿ, ನಿಮಗೆ ಅಭ್ಯಂತರ ಇಲ್ಲ ಅಂದರೆ ನೀವು ನನ್ನ ಪಕ್ಕದಲ್ಲಿ ಬಂದು ಈ ರಥದಲ್ಲಿ ನನ್ನೊಟ್ಟಿಗೆ ಕೂತು ಸಾಗಬಹುದಾ ಅಂತ ಕೇಳ್ತಾಳೆ. ನಿಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ನಾನು ಕರೆದುಕೊಂಡು ಹೋಗ್ತೀನಿ ಅಂತಲೂ ಹೇಳ್ತಾಳೆ. ಈ ಭಿಕ್ಷುಕ ಇದಕ್ಕೆ ಹೂಗುಡಬಹುದು, ಸರಿ ಆಯಿತು ಅಂತ ಹೇಳಬಹುದು ಅಂತ ಆಕೆ ಅಂದುಕೊಂಡಿರಲಿಲ್ಲ. ಯಾಕಂದರೆ ಬೌದ್ಧ ಭಿಕ್ಷುಕರು, ಸನ್ಯಾಸಿಗಳು ಅಂತ ಏನಿದ್ದಾರೋ ಅವರು ಸ್ತ್ರೀಯರೊಂದಿಗೆ ಅಂದಿನ ಕಾಲದಲ್ಲಿ ಮಾತನಾಡುವುದನ್ನು ಸಹ ಸಹಿಸ್ತಾ ಇರಲಿಲ್ಲ. ಸ್ತ್ರೀಯರನ್ನು ಮುಟ್ಟುವಂತಿಲ್ಲ, ಮಾತನಾಡಿಸುವಂತಿಲ್ಲ, ಈ ರೀತಿಯ ಪದ್ಧತಿಗಳನ್ನು ಅವರು ಸಾಕಷ್ಟು ಜನ ಅನುಸರಿಸಿಕೊಂಡು ಬಂದಿದ್ದರು. ಎಲ್ಲರಿಗೂ ಇದು ತಿಳಿದಂತಹ ಸಂಗತಿಯೇ ಆಗಿತ್ತು. ಸಾವಿರಾರು ಜನ ಇರ್ತಕ್ಕಂಥ ಇತರೆ ನೂರಾರು ಭಿಕ್ಷುಕರು ಸಹ ಹಾಗೂ ಸನ್ಯಾಸಿಗಳು ಇರ್ತಕ್ಕಂಥ ಜಾಗದಲ್ಲಿ, ನಡುವು ಬೀದಿಯಲ್ಲಿ, ರಸ್ತೆಯಲ್ಲಿ ಆತನನ್ನು ಆ ಚಿನ್ನದ ರಥದಲ್ಲಿ ಕೂರಿಸ್ಕೊಂಡು ಹೋಗೋದಕ್ಕೆ ಸಿದ್ಧಳಾಗ್ತಾಳೆ. ಆಕೆ ತನ್ನ ಆಹ್ವಾನವನ್ನು ಸ್ವೀಕಾರ ಮಾಡಬಹುದು ಅನ್ನೋ ಭರವಸೆ ಇರಲಿಲ್ಲ. ಆದರೆ ತಕ್ಷಣ ಆತ, ಒಳ್ಳೆಯದು, ನೀವು ಆಸೆಪಟ್ಟಂತೆ ನಾನು ರಥವೇರಿ ಕೂತ್ಕೊಳ್ತೀನಿ, ನಿಮ್ಮೊಟ್ಟಿಗೆ ಬರ್ತೀನಿ ಅಂತ ಹೇಳ್ತಾನೆ. ಅದೊಂದು ಅದ್ಭುತ ಘಟನೆ, ಅದೊಂದು ಅದ್ಭುತ ದೃಶ್ಯ ಆಗಿತ್ತು. ಜಗತ್ತು ಕಂಡಿರ್ತಕ್ಕಂಥ ಅತ್ಯಂತ ಶ್ರೀಮಂತ ಸ್ತ್ರೀಯರಲ್ಲಿ ಆಕೆ ಕೂಡ ಒಬ್ಬಳಾಗಿದ್ಲು. ಈ ಜಗತ್ತಿಗೆ ತಿಳಿದಿರ್ತಕ್ಕಂಥದ್ದು ಕೇವಲ ಅತಿ ಸುಂದರಿಯಾಗಿರ್ತಕ್ಕಂಥದ್ದು ಇಬ್ಬರು ಸ್ತ್ರೀಯರು ಮಾತ್ರ ಸ್ನೇಹಿತರೆ. ಈ ಪ್ರಪಂಚ ಕಂಡಿರ್ತಕ್ಕಂಥ ಅತಿ ಅಪರೂಪದ ಸ್ತ್ರೀಯರು ಅಂದರೆ ಒಂದು ಕ್ಲಿಯೋಪಾತ್ರ, ಪೂರ್ವದಲ್ಲಿ ಕ್ಲಿಯೋಪಾತ್ರರನ್ನ ಬಿಟ್ಟರೆ ಅಮ್ರಪಾಲಿ. ಇವರನ್ನ ಇಡೀ ಜಗತ್ತಿನ ಅತ್ಯಂತ ಸುಂದರ ಸ್ತ್ರೀಯರು ಅಂತ ಭಾವಿಸಲಾಗಿತ್ತು. ಓರ್ವ ಭಿಕ್ಷುಕ ತನ್ನ ಭಿಕ್ಷಾ ಪಾತ್ರೆಯನ್ನು ಹಿಡಿದುಕೊಂಡು ಇಷ್ಟು ಸುಂದರವಾದ ಸ್ತ್ರೀಯೊಟ್ಟಿಗೆ ಇದು ಹೇಗೆ ಸಾಧ್ಯ? ಇದು ನಿಜಕ್ಕೂ ಆಶ್ಚರ್ಯವನ್ನು ಉಂಟು ಮಾಡಿತು. ಜನಸಮೂಹ ರಥವನ್ನು ಹಿಂಬಾಲಿಸ್ತು. ಅಲ್ಲೇನೋ ಆಗ್ತಾ ಇದೆ. ಹಿಂದೆ ಎಂದೂ ಇಂತಹ ವಿಷಯಗಳನ್ನು ಯಾರೂ ಕೇಳಿರಲಿಲ್ಲ, ಕಂಡಿರಲಿಲ್ಲ. ರಥ ಸಾಗುತ್ತಾ ಇದ್ದ ಹಾಗೆ ಆ ಭಿಕ್ಷುಕ ತಕ್ಷಣ ಆ ಸ್ತ್ರೀಗೆ ಹೇಳಿದ, ನನ್ನ ಬಿಡಾರ ಬಂತು, ನಾನು ಒಬ್ಬ ಬಡವ, ನನ್ನ ಮೇಲೆ ಕರುಣೆಯನ್ನು ತೋರಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು, ನನ್ನನ್ನು ಇಲ್ಲೇ ಬಿಡಿ ಅಂದ. ಅಮ್ರಪಾಲಿ ಹೇಳಿದ್ಲು, ನಾಳೆಯಿಂದ ಈ ಪ್ರದೇಶದಲ್ಲಿ ಮಳೆಗಾಲ ಆರಂಭವಾಗುತ್ತೆ. ಮಳೆಗಾಲದಲ್ಲಿ ಭಿಕ್ಷುಕರು, ಸನ್ಯಾಸಿಗಳು ಅಂತ ಏನಿದ್ದಾರೋ ಅವರು ಸುತ್ತಾಡೋದಿಲ್ಲ, ಒಂದೇ ಕಡೆ ನೆಲೆಸ್ತಾರೆ. ಈ ಮಳೆಗಾಲದ ಸಂದರ್ಭ ಮುಗಿದ ತಕ್ಷಣ ನಂತರ ಅವರು ಬೇರೆ ಜಾಗಕ್ಕೆ ಪಲಾಯನವನ್ನು ಮಾಡ್ತಾರೆ ಅಂತ ಹೇಳಿದ್ಲು. ನಾಳೆಯಿಂದ ಮಳೆಗಾಲ ಆರಂಭವಾಗುತ್ತೆ. ನಿಮ್ಮನ್ನು ನನ್ನೊಡನೆ ಜೊತೆಯಲ್ಲಿ ಇರೋದಕ್ಕೆ, ತಂಗೋದಿಕ್ಕೆ ಆಹ್ವಾನವನ್ನು ನೀಡ್ತೀನಿ. ನೀವು ನಿಮ್ಮ ಸದ್ಗುರುಗಳನ್ನು ಕೇಳಿ ಬನ್ನಿ. ಆತ ಹೇಳ್ದ, ಸರಿ, ಅದು ಕೂಡ ಒಳ್ಳೆಯದೇ. ನಾನು ನಿಮ್ಮ ಅಭಿಪ್ರಾಯವನ್ನು ನನ್ನ ಸದ್ಗುರುಗಳ ಬಳಿ ಹೇಳ್ತೇನೆ, ಅದಕ್ಕೆ ಅವರು ಆಕ್ಷೇಪಿಸೋದಿಲ್ಲ ಅನ್ನೋದು ನನ್ನ ಭಾವನೆ ಅಂತ ಹೇಳಿ ಆತ ಹೊರಟ. ಯಾಕಂದರೆ ನನ್ನ ಬಗ್ಗೆ ಆತನಿಗೆ
ನನ್ನ ಗುರುಗಳಿಗೆ ನಂಬಿಕೆ ವಿಶ್ವಾಸ ಇದೆ ಅಂತ ಆತ ಆಕೆಗೆ ಸೂಚಿಸಿದ. ನಾನು ಅವರನ್ನು ಎಷ್ಟು ಅರ್ಥ ಮಾಡಿಕೊಂಡಿದ್ದೇನೋ ಅದಕ್ಕಿಂತ ಹೆಚ್ಚು ನನ್ನ ಗುರುಗಳು ಸಹ ನನ್ನನ್ನು ಅರ್ಥ ಮಾಡಿಕೊಂಡಿದ್ದಾರೆ ಅಂತ ಆತ ನಂಬಿಕೆ ಇಟ್ಟಿದ್ದ. ಆದರೆ ಆತ ಹೋಗೋದಕ್ಕೂ ಮೊದಲೇ ಸಾಕಷ್ಟು ಜನ ಸನ್ಯಾಸಿಗಳು ಬುದ್ಧನ ಬಳಿ ಹೋಗಿ ತಲುಪಿದ್ರು. ಬುದ್ಧನ ಬಳಿ ಸಾಕಷ್ಟು ಜನ ಸನ್ಯಾಸಿಗಳು ತಲುಪಿದ್ರು. ಆತ ಕಟ್ಟಳೆಗಳನ್ನು ಮುರಿದಿದ್ದಾನೆ ಮಹಾಸ್ವಾಮಿ, ನಮ್ಮ ಘನತೆ ಗೌರವಗಳನ್ನು ಮಣ್ಣುಪಾಲು ಮಾಡಿಬಿಟ್ಟಿದ್ದಾನೆ. ಆತ ತಕ್ಷಣವೇ ಹೊರಗೆ ಹೋಗಬೇಕು, ಆತನನ್ನು ಬಹಿಷ್ಕರಿಸಬೇಕು. ನೀವು ಬೌದ್ಧ ಭಿಕ್ಷುಗಳು ಬುದ್ಧನ ಹತ್ರ ಕಂಪ್ಲೇಂಟ್ ಮಾಡ್ತಾರೆ. ಆ ವ್ಯಕ್ತಿ ಬಂದ ತಕ್ಷಣ ಬುದ್ಧ ಆತನನ್ನು ಕೇಳಿದರು, ಏನಾಯಿತು? ಆತ ನಡೆದದ್ದೆಲ್ಲವನ್ನೂ ವಿಸ್ತಾರವಾಗಿ ಹೇಳಿದ. ಆ ಸ್ತ್ರೀ 4 ತಿಂಗಳ ಕಾಲ ಮಳೆಗಾಲದ ಸಮಯ ಇರೋದ್ರಿಂದ ಆಕೆಯೊಟ್ಟಿಗೆ ನನ್ನನ್ನು ಇರೋದಕ್ಕೆ ಕರೆದಿದ್ದಾಳೆ ಮತ್ತು ನಾನು ಆಕೆಗೆ ಹೇಳಿದೆ, ನನಗೆ ನನ್ನ ಸದ್ಗುರುಗಳ ಬಗ್ಗೆ ನಂಬಿಕೆ ಇದೆ, ಅವ್ರ ಬಗ್ಗೆ ನನಗೆ ತಿಳಿದಿದೆ, ಇದರಲ್ಲೇನೂ ಸಮಸ್ಯೆ ಇದೆ ಅನಿಸೋದಿಲ್ಲ. ನಾನು ಅವರನ್ನು ತಿಳಿದುಕೊಂಡಿದ್ದಕ್ಕಿಂತಲೂ ಹೆಚ್ಚಾಗಿ ನನ್ನ ಗುರುಗಳೇ ನನ್ನನ್ನು ಅರ್ಥ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ದೇನೆ. ನೀವೇನು ಹೇಳ್ತೀರಿ ಇದಕ್ಕೆ ಅಂತ ಬುದ್ಧನನ್ನು ಪ್ರಶ್ನೆ ಮಾಡ್ತಾನೆ. ಅಲ್ಲಿ 16,000 ಜನ ಇದ್ದರು. ಪ್ರತಿಯೊಬ್ಬರಲ್ಲೂ ಮೌನ ಅನ್ನೋದು ಮನೆ ಮಾಡಿತ್ತು. ಸೂಜಿ ಬಿದ್ದರೂ ಕೇಳುವಷ್ಟು ನಿಶ್ಶಬ್ದದ ವಾತಾವರಣ ಅಲ್ಲಿ ಹುಟ್ಟಿತ್ತು. ಗೌತಮ ಬುದ್ಧ ಹೇಳಿದರು, ನೀನು ಆಕೆಯ ಆಹ್ವಾನವನ್ನು ಸ್ವೀಕಾರ ಮಾಡು, ಅದು ತುಂಬ ಒಳ್ಳೆಯದು ಅಂದರು. ಅಲ್ಲಿದ್ದಂಥವರಿಗೆ ಅದೊಂದು ಆಘಾತಕಾರಿ ವಿಚಾರ ಆಗಿತ್ತು. ಬುದ್ಧ ಆತನನ್ನು ಹೊರಗಡ್ತಾರೆ ಅಂತ ತಿಳ್ಕೊಂಡಿದ್ರು, ಬಹಿಷ್ಕರಿಸ್ತಾರೆ ಅಂತ ತಿಳ್ಕೊಂಡಿದ್ರು. ಆದರೆ ಆತನಿಗೆ ಸಮ್ಮಾನ ದೊರೆತಿದೆ. ಆದರೆ ಅವರೇನು ತಾನೇ ಮಾಡೋದಕ್ಕೆ ಸಾಧ್ಯ? ಅವರು ಹೇಳ್ಕೊಂಡ್ರು, ನೋಡೋಣ ತಗೊಳ್ಳಿ, ಸುಮ್ಮನೆ ಕಾಯೋಣ, ಒಂದು 4 ತಿಂಗಳು ತಾನೆ ಅಂತ ತಮ್ಮಲ್ಲೇ ಮಾತಾಡ್ಕೊಂಡ್ರು. ತಾವು ದೊಡ್ಡ ತಪ್ಪು ಮಾಡಿದ್ದೀವಿ ಅಂತ ಬುದ್ಧನಿಗೆ ಒಂದು ದಿನ ತಿಳಿಯುತ್ತೆ. ಆ ಯುವಕ ಅಲ್ಲಿ ವೇಶ್ಯೆಯ ಮನೆಯಲ್ಲಿ ಭ್ರಷ್ಟನಾಗ್ತಾನೆ. ಒಬ್ಬ ಸನ್ಯಾಸಿ 4 ತಿಂಗಳ ಕಾಲ ವೇಶ್ಯೆಯ ಮನೆಯಲ್ಲಿದ್ದು, ಇದೇನು ವಿಚಿತ್ರ, ಅಲ್ಲೇನೂ ನಡೀದೇ ಇರೋದಕ್ಕೆ ಸಾಧ್ಯವೇ ಅಂತ ತಮ್ಮಲ್ಲೇ ಮಾತಾಡ್ಕೊಂಡ್ರು. 4 ತಿಂಗಳ ಕಾಲ ತಂಗಿದ್ದ ಆ ವ್ಯಕ್ತಿ. ಮತ್ತೆ ಪ್ರತಿದಿನ ಊಹಾಪೋಹಗಳು ಕೂಡ ಬರ್ತಾ ಇದ್ವು. ನೋಡಿ ಸ್ವಾಮಿ ಮಹಾಬುದ್ಧರೇ, ಇದು ಇವತ್ತು ಈ ರೀತಿ ತಪ್ಪಾಗ್ತಾ ಇದೆ, ನೋಡಿ ಇವತ್ತು ಆ ರೀತಿ ತಪ್ಪಾಗ್ತಾ ಇದೆ, ಅಲ್ಲಂತೂ ಕೇಳೋದಿಕ್ಕಾಗ್ತಾ ಇಲ್ಲ, ಅಂತಹ ವಿಚಾರಗಳು ಹೊರಗೆ ಬರ್ತಾ ಇದ್ದಾವೆ ಅಂತ ಕಂಪ್ಲೇಂಟ್ ಮಾಡ್ತಾನೇ ಇದ್ರು. ಬುದ್ಧ ಹೇಳಿದ್ರು, ದಯವಿಟ್ಟು ಸುಮ್ಮನೆ ಕಾಯ್ರಿ, ಆತ ವಾಪಸ್ ಬರಲಿ. ನನಗೆ ತಿಳಿದಿದೆ ಆತ ವಿಶ್ವಾಸಾರ್ಹ ವ್ಯಕ್ತಿ ಅನ್ನೋದು ನನಗೆ ನಂಬಿಕೆ ಇದೆ ಅಂದರು. ಏನೆಲ್ಲ ನಡೆಯುತ್ತೋ ಆತನೇ ಬಂದು ಹೇಳ್ತಾನೆ, ನಾನು ಊಹಾಪೋಹಗಳಿಗೆ ಕಿವಿ ಕೊಡಬೇಕಾಗಿಲ್ಲ ಅಂತ ಹೇಳಿದರು. ಆ ಸನ್ಯಾಸಿ ಬಂದಾಗ ಆತನ ಜೊತೆಯಲ್ಲಿ ಆಮ್ರಪಾಲಿ ಕೂಡ ಇದ್ಲು. ಆತ ಬುದ್ಧನ ಪಾದಗಳಿಗೆ ಎರಗಿದ. ಆಮ್ರಪಾಲಿ ದೀಕ್ಷೆಯನ್ನು ಪಡೆಯೋದಿಕ್ಕೆ ಇಚ್ಛಿಸ್ತಾ ಇದ್ದಾಳೆ ಮಹಾಸ್ವಾಮಿ ಅಂತ ಬುದ್ಧನ ಪಾದಗಳಿಗೆ ಇಬ್ಬರೂ ಶರಣಾದರು. ಬುದ್ಧ ಅದನ್ನು ಗಮನಿಸಿದರು. ಏನೆಲ್ಲ ನಡೆದಿರಬಹುದು ಅನ್ನೋದನ್ನು ಮತ್ತೆ ಆತನ ಬಾಯಿಂದಲೇ ಕೇಳಿದರು. ಆ ವ್ಯಕ್ತಿ ಯಾವ ರೀತಿಯಲ್ಲೂ ಜನಸಾಮಾನ್ಯರ ಅಭಿಪ್ರಾಯ ಅನುಮಾನಗಳಿಗೆ ಆಸ್ಪದ ಮಾಡಿಕೊಡುವಂಥ ಗುಣ ನಡತೆಗಳನ್ನು ಹೊಂದಿದವನು ಆಗಿರಲಿಲ್ಲ. ಇದೇ ವಿಚಿತ್ರ. ಬುದ್ಧ ಹೇಳಿದರು, ಗಮನದಲ್ಲಿಟ್ಕೊಳ್ಳಿ, ಎಲ್ಲ ಊಹಾಪೋಹಗಳ ಬಗ್ಗೆ ನಿಜವಾದ ಧ್ಯಾನಿ ವೇಶ್ಯೆ ಬಳಿ ಹೋದಾಗ, ಒಬ್ಬ ವೇಶ್ಯೆಯ ಮನೆಗೆ ಹೋದಾಗ ಆ ವೇಶ್ಯೆ ಧ್ಯಾನಿಯೇ ಆಗ್ತಾಳೆ. ಆ ವೇಶ್ಯೆ ಕೂಡ ಧ್ಯಾನದ ಆಸಕ್ತಿ ವಿಚಾರಗಳಲ್ಲಿ, ಆಧ್ಯಾತ್ಮಿಕ ವಿಚಾರಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ಳೋದಿಕ್ಕೆ ಪ್ರಯತ್ನಿಸ್ತಾರೆ. ಅಂದರೆ ಈ ಆಧ್ಯಾತ್ಮಕ್ಕೆ, ಧ್ಯಾನಕ್ಕೆ ಅದೆಂತಹ ಶಕ್ತಿ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ದಮನ ಮಾಡಿದೆ ಈ ಕಾಮಾಸಕ್ತಿಯ ಭಾವನೆಗಳನ್ನು. ಆಕೆಯಲ್ಲಿದ್ದಂತಹ ಅವಿವೇಕದ ಅಜ್ಞಾನದ ಭಾವನೆಗಳನ್ನು ಸುಟ್ಟು ಹಾಕಿದ್ದಾನೆ, ದಮನ ಮಾಡಿದ್ದಾನೆ. ತನ್ನ ಕಾಮ ಭಾವನೆಗಳ ಜ್ವಾಲಾಮುಖಿಯ ಮೇಲೆ ಕುಳಿತಿದ್ದಾಗ ವೇಶ್ಯೆಯ ಬಳಿ ಹೋದಾಗ ಅದು ಕುಸಿಯುತ್ತೆ. ಆದರೆ ಆತ ಈಗಾಗಲೇ ಕಾಯುತ್ತಿದ್ದ. ಆತನಿಗೆ ಯಾವ ವೇಶ್ಯೆಯ ಅಗತ್ಯವೂ ಇರಲಿಲ್ಲ. ಯಾಕಂದರೆ ಆತ ಎಲ್ಲವನ್ನೂ ತನ್ನೊಳಗಡೆ ಸುಟ್ಟು ಹಾಕಿದ್ದಾನೆ. ಆತನಿಗೆ ಯಾವ ಸ್ತ್ರೀ ಆದರೂ ಸಾಕಿತ್ತು. ಆತ ಒಂದು ವೇಳೆ ಅಂತಹ ಕೆಟ್ಟ ವ್ಯಕ್ತಿ ಆಗಿದ್ದರೆ ಯಾವ ಸ್ತ್ರೀ ಬೇಕಾದರೂ ಆಗಬಹುದಾಗಿತ್ತು. ಆದರೆ ಆತ ಯಾವ ರೀತಿಯ ಭಾವನೆಗಳನ್ನು ಇಟ್ಕೊಂಡಿಲ್ಲ ತನ್ನ ಅಂತರಾಳದಲ್ಲಿ ಅಂದಾಗ ಕಾಮದ ಭಾವನೆಗಳಾದರೂ ಹೇಗೆ ಬರೋದಕ್ಕೆ ಸಾಧ್ಯ? ಪ್ರಶ್ನೆ ನಮ್ಮೊಳಗೆ ಇದೆ, ಉತ್ತರನೂ ನಮ್ಮೊಳಗೆ ಇದೆ. ಕಾಮದ ಭಾವನೆಗಳನ್ನು, ಕಾಮದ ಊರ್ಜೆಯನ್ನು ನಾವು ರೂಪಾಂತರಿಸಬೇಕು, ಬದಲಾಯಿಸಬೇಕು. ಇಲ್ಲವಾದರೆ ಆ ಊರ್ಜೆ ನಮ್ಮನ್ನು ಬೆಳಕಿನ ಕಡೆ ಕರೆದುಕೊಂಡು ಹೋಗೋದಿಲ್ಲ.
ಅದರ ಬದಲಿಗೆ ಅಂಧಕಾರದ ಕೂಪದಲ್ಲಿ ನಮ್ಮನ್ನು ತಳ್ಳಿಬಿಡುತ್ತೆ ಸ್ನೇಹಿತರೆ. ಹಾಗಾಗಿ ಕಾಮಾಂತರಾಳದ ಭಾವನೆಗಳನ್ನು ಅರಿತು ಕಾಮದ ಶಕ್ತಿಯನ್ನು ಸಕಾರಾತ್ಮಕ ಶಕ್ತಿಯನ್ನಾಗಿ ರೂಪಾಂತರಿಸಿಕೊಳ್ಳಿ, ನಕಾರಾತ್ಮಕ ಶಕ್ತಿಯನ್ನಾಗಿ ರೂಢಿಸ್ಕೋಬೇಡಿ.